ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಬಾಯ್ಲರ್ ಕೋಳಿ ಸಾಂಬಾರು ಯಾವ ರೀತಿ ಮಾಡೋದು ನೋಡಿಸ್ತೀನಿ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಚಿಪ್ಪಷ್ಟು ಒಂದು ಕೊಬ್ಬರಿ ತೊಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ, ಶುಂಠಿ, ಒಂದು ಪೀಸು ಚಕ್ಕೆ, ಒಂದು 3-4 ಲವಂಗ ತೊಗೊಂಡಿದ್ದೀನಿ. ಮತ್ತು ದೊಡ್ಡ ಸೈಜಲ್ಲಿ ಇರೋಂಥದ್ದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಸ್ಮಾಲ್ ಸೈಜ್ ಇರೋದು 2 ಟೊಮೆಟೊ ತೊಗೊಂಡಿದ್ದೀನಿ. ಮತ್ತು ಪುದೀನ, ಕೊತ್ತಂಬರಿ ಇಷ್ಟು ಹಾಕಿ, ಮತ್ತು ಇದ್ರ ಜೊತೆಗೆ ನಾನು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಧನಿಯಾ ಪೌಡರ್ ಹಾಕಿ, ಮತ್ತು ಖಾರಕ್ಕೆ ನಾನು ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಬೋದು. ಮತ್ತು ನಾನು ಟೇಸ್ಟ್ಗೆ ಮತ್ತು ಕಲರ್ಗೆ ಬ್ಯಾಡಗೆ ಮೆಣಸಿನ್ಕಾಯಿ ಪೌಡರ್ ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಅಷ್ಟರಲ್ಲಿ ನಾನು ಚಿಕನ್ನ ತೊಳೆದು ಇಟ್ಕೊಂಡಿದ್ದೀನಿ. ಇದು ನೀರೆಲ್ಲ ಸೋದಿಸಿದ್ಮೇಲೆ ಒಂದು ಕುಕ್ಕರ್ ಇಟ್ಟು, ಅದಕ್ಕೆ ಆಯಿಲ್ ಏನೂ ಹಾಕಿಲ್ಲ, ಡೈರೆಕ್ಟಾಗಿ ಚಿಕನ್ ಪೀಸು ತೊಳೆದಿಟ್ಕೊಂಡಿರೋಂಥದ್ದು ಹಾಕ್ತಾಯಿದ್ದೀನಿ. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪೌಡರ್ ಹಾಕ್ತಾಯಿದ್ದೀನಿ. ಅರಿಶಿನ ಪೌಡರ್ ಏನಕ್ಕೆ ಅಂದರೆ ಚಿಕನ್ದು ಸ್ಮೆಲ್ ಇರುತ್ತಲ್ಲ, ಒಂಥರ ಕೌಚು ಸ್ಮೆಲ್ ಇರುತ್ತಲ್ಲ, ಅದು ಹೋಗಲಿ ಅಂತ ಹೇಳ್ಬಿಟ್ಟು ಚಿಕನ್ಗೆ ಅರಿಶಿನ ಪುಡಿ ಹಾಕಿ ತೊಳೆಯೋದ್ರಿಂದನೂ ಚೆನ್ನಾಗಿರುತ್ತೆ. ಈ ಥರ ಬೇಯಿಸೋಕೆ ಹಾಕಿದ್ರೂ ಚೆನ್ನಾಗಿರುತ್ತೆ. ನೋಡಿರಿ, ಈಗ 11 ನಿಮಿಷ ಈ ಥರ ಮುಚ್ಚಿ ತೆಗೆದು ಬೇಯಿಸ್ಬೇಕಾಗುತ್ತೆ. ಅದು ಒಂದು ನೀರು ಬಿಡೋ ತನಕ ಬೇಯಿಸ್ಬೇಕು. ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿರಿ, ಇವಾಗ ಇಷ್ಟು ನೀರು ಬಿಟ್ಟಿದೆ. ನೀರು ಬಿಡೋದ್ರಿಂದ ಉಪ್ಪಿನ ಅಂಶ ಎಲ್ಲ ಅದರೊಳಗಡೆ ಚಿಕನಲ್ಲಿ ಹಿಡ್ಕೊಳುತ್ತೆ. ಈ ಥರ ನೋಡಿರಿ, ಈ ಥರ ನೀರು ಬಿಟ್ಟಿದೆ. ನಾವು ಯಾವ ನೀರು ಆ್ಯಡ್ ಮಾಡಿಲ್ಲ. ಅದು ಬೇಯಿಸೋದ್ರಿಂದ ನೀರೆಲ್ಲ ಬಿಟ್ಕೊಳುತ್ತೆ. ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಮಸಾಲೆ ಎಲ್ಲ ಹಸಿ ಹಾಕಿರೋದ್ರಿಂದ ನಾವು ಇದನ್ನು ಒಂದು 3-4 ನಿಮಿಷ ಕುದಿಸ್ಬೇಕು ನಾವು. ಅದು ಫ್ಲೇವರ್ ಎಲ್ಲ ಹಸಿ ಸ್ಮೆಲ್ ಹೋಗೋ ತನಕ. ನೋಡಿರಿ, ಈಗ ಕುದ್ದಿದೆ ಚೆನ್ನಾಗಿ. ನಾನು ಏನಕ್ಕೆ ಆಯಿಲ್ ಹಾಕಿಲ್ಲ ಅಂದರೆ ಇದರಲ್ಲಿ ಆಯಿಲ್ ಬಿಡುತ್ತೆ, ಜಾಸ್ತಿ ಆಯಿಲ್ ಬಿಡುತ್ತೆ. ಅದಕ್ಕೋಸ್ಕರ ನಾನು ಆಯಿಲ್ ಹಾಕಿ ಒಗ್ಗರಣೆ ಹಾಕಿಲ್ಲ. ಮತ್ತು ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಇದಕ್ಕೆ. ನೋಡಿರಿ, ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಕುದಿ ಬರೋ ತನಕ ನಾವು ಮುಚ್ಚಿ ಮತ್ತು ಎಲ್ಲ ಒಂದು ರೌಂಡ್ ತಿರುಗಿಸಿ. ನೋಡಿ, ಈ ಥರ ನಾನು ಇಷ್ಟು ನೀರು ಮಾಡ್ಕೊಂಡಿದ್ದೀನಿ. ಇದು ನೀರಾಗಿದ್ರೇ ಸರಿ, ಮತ್ತು ಆರಿದ್ಮೇಲೆ ಫುಲ್ಲು ಗಟ್ಟಿಯಾಗಿಬಿಡುತ್ತೆ. ಇದನ್ನು ಒಂದು 7-8 ಕೂಗು ವಿಸಿಲ್ ಕೂಗಿಸ್ಬೇಕು. ಯಾಕೆ ಅಂದರೆ ಇದು ಮಾಮೂಲಿ ಚಿಕನ್ ಅಲ್ಲ, ಇದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಗಟ್ಟಿ ಜಾಸ್ತಿ ಇರುತ್ತೆ. ಜಾಸ್ತಿ ಹೊತ್ತು ಬೇಯಿಸ್ಬೇಕು ಇದನ್ನು. ನೋಡಿರಿ, ಇವಾಗ ಕೂಗಿದೆ 8 ಕೂಗು. ನಾನು ವಿಸಿಲ್ ತೆಗಿತಾ ಇದ್ದೀನಿ. ತೆಗೆದ್ಮೇಲೆ ನೋಡಿಸ್ತೀನಿ ಬನ್ನಿ ಯಾವ ರೀತಿ ಆಗಿದೆ. ನೋಡಿ, ಎಣ್ಣೆ ಅಂಶ ಎಲ್ಲ ಬಿಟ್ಟಿದೆ. ಚಿಕನ್ ಆಲ್ರೆಡಿ ಬೆಂದಿದೆ. ನೋಡಿರಿ, ಇಷ್ಟು ನೀರಾಗಿ, ಅವಾಗೆ ನೀರಿತ್ತು, ಈಗ ಸ್ವಲ್ಪ ಗಟ್ಟಿಯಾಗಿದೆ. ಅದು ಎಣ್ಣೆ ಇರೋದ್ರಿಂದ ನೀರು ಥರನೇ ಕಾಣಿಸುತ್ತೆ. ಈಗ ಒಂದು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿರಿ, ಬಿಸಿ ಬಿಸಿ ಬಾಯ್ಲರ್ ಕೋಳಿ ಚಿಕನ್ ಸಾಂಬಾರು ಮತ್ತು ಮುದ್ದೆ, ರೈಸು, ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಇರುತ್ತೆ. ಇದು ಹಳ್ಳಿ ಸ್ಟೈಲಲ್ಲಿ ಹೊಸ ರುಚಿ. ಈ ಥರ ಮಾಡ್ಕೊಂಡು ತಿನ್ನಿ. ಬೇಕಿದ್ರೆ ನಾವು ಮಸಾಲೆನ ಎಲ್ಲ ಈರುಳ್ಳಿ, ಟೊಮೆಟೊ ಎಲ್ಲ ಹುರಿದ್ಕೊಂಡು ನಾವು ರುಬ್ಕೊಬೋದು. ಬೇಗ ಆಗಬೇಕು ಅಂತ ಹೇಳಿದ್ರೆ ನಾವೆಲ್ಲ ಹಸಿದೆ ಹಾಕಿ ಈ ಥರ ಫ್ರೈ ಮಾಡೋದ್ರಿಂದ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.